ಈಶ್ವರಪ್ಪನವ್ರ ಬಗ್ಗೆ ನಾವು ಹೇಳಕ್ ಹೋಗಲ್ಲ. ಹಿರಿಯ ನಾಯಕರಿದ್ದಾರೆ. ಅವರು ಏನು ಹೇಳ್ತಾರೆ ಅದನ್ನ ನಾವೆಲ್ಲರೂ ಕೂಡ, ರಾಜ್ಯದ ಜನರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಸ್ವಾಗತ ಮಾಡ್ತೀವಿ. ಆದರೆ ಕೆಲವೊಮ್ಮೆ ಮಾತಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳ್ದಂಗೆ ಅವ್ರ ನಾಲ್ಗೆಗೂ ಅವರ ಮಿದುಳು ಬ್ರೈನಿಗೆ ಕನೆಕ್ಟಿವಿಟಿ ಇಲ್ಲ ಅಂತಾರೆ. ಇದೊಂದು ಮಾತು ಕನೆಕ್ಟಿವಿಟಿ ಇಲ್ಲದೆ ಬಂದಿರೋ ಮಾತು ಅಂತೇಳಿ ನಾವು ಅನ್ಕೋಬೋದಲ್ಲ. ಆ ರೀತಿ ನಾ ಹೇಳಿಕೆನೇ ಕೊಟ್ಟಿಲ್ಲ, ಕಾಂಗ್ರೆಸ್ನವರು ತೀರಿಸ್ತಾ ಇದ್ದಾರೆ. ನಾನು ಆ ರೀತಿ ಕಾನೂನು ಬರಬೇಕು, ರಾಷ್ಟ್ರದ್ರೋಹಿ ಹೇಳಿಕೆ ನೀಡುವಂತ ಡಿ.ಕೆ. ಸುರೇಶ್ ಅವ್ರನ್ನ ಗುಂಡಿಕ್ಕಿ ಕೊಲ್ಲಬಾರ್ದು ಅಂತ ನಾ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನೀವೇ ಮಾಧ್ಯಮದಲ್ಲಿ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿದ್ದು ನೀವೇ, ಅವರು ನಾನು ಹೇಳಿಲ್ಲ ಅಂತ ಹೇಳದಂತ ಮಾಹಿತಿಯನ್ನು ನೀವೇ ಕೊಟ್ಟಿರೋದು. ಅದರಿಂದ ಅವ್ರಿಗೆ ಕೇಳಬೇಕು. ನೀವು ಮೊದಲು ಈ ರೀತಿ ಹೇಳಿದ್ರಿ, ಈಗ ಈ ರೀತಿ ಹೇಳ್ತಾ ಇದ್ದೀರಿ, ಇದರ ಅರ್ಥ ಏನು, ಇದರಲ್ಲಿ ಎರಡರಲ್ಲಿ ಯಾವ್ದು ಸತ್ಯ ಅಂತ ಹೇಳಿ ಅವ್ರಿಗೆ ನೀವು ಕೇಳಬೇಕಾಗ್ತದೆ. ಮತ್ತೆ ನಮ್ಮ ರಾಜ್ಯದ ಜನರಿಗೆ ಅನ್ಯಾಯ ಆದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕು ಅನ್ನೋದಕ್ಕೆ ಬೆಂಬಲ ಯಡಿಯೂರಪ್ಪನವ್ರದ್ದು. ಈಗ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಅಂಕಿ ಸಂಖ್ಯೆಗಳು ನಮ್ಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾನು ಹೇಳಿದ್ದೇನೆ, ಅದನ್ನ ಸುಳ್ಳು ಅಂತ ಅವ್ರೇನಾದ್ರು ತೀರ್ಸಿದ್ರೆ, ಅದನ್ನು ಸಾಬೀತು ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿಗೆ ಬರ್ತೇನೆ ಅಂತಕ್ಕಂಥ ಮಾತು. ಅದಕ್ಕಿಂತ ದೊಡ್ಡ ಸವಾಲು ಏನು ಬೇಕು? ಸವಾಲ್ಗೆ ಉತ್ತರ ಹೇಳಕ್ಕೆ ಹೇಳಿ ಅವ್ರಿಗೆ. ಈಶ್ವರಪ್ಪನವ್ರ ಬಗ್ಗೆ ನಾವು ಹೇಳಕ್ ಹೋಗಲ್ಲ. ಹಿರಿಯ ನಾಯಕರಿದ್ದಾರೆ. ಅವರು ಏನು ಹೇಳ್ತಾರೆ ಅದನ್ನ ನಾವೆಲ್ಲರೂ ಕೂಡ, ರಾಜ್ಯದ ಜನರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಸ್ವಾಗತ ಮಾಡ್ತೀವಿ. ಆದರೆ ಕೆಲವೊಮ್ಮೆ ಮಾತಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳ್ದಂಗೆ ಅವ್ರ ನಾಲ್ಗೆಗೂ ಅವರ ಮಿದುಳು ಬ್ರೈನಿಗೆ ಕನೆಕ್ಟಿವಿಟಿ ಇಲ್ಲ ಅಂತಾರೆ. ಇದೊಂದು ಮಾತು ಕನೆಕ್ಟಿವಿಟಿ ಇಲ್ಲದೆ ಬಂದಿರೋ ಮಾತು ಅಂತೇಳಿ ನಾವು ಅನ್ಕೋಬೋದಲ್ಲ. ಆ ರೀತಿ ನಾ ಹೇಳಿಕೆನೇ ಕೊಟ್ಟಿಲ್ಲ, ಕಾಂಗ್ರೆಸ್ನವರು ತೀರಿಸ್ತಾ ಇದ್ದಾರೆ. ನಾನು ಆ ರೀತಿ ಕಾನೂನು ಬರಬೇಕು, ರಾಷ್ಟ್ರದ್ರೋಹಿ ಹೇಳಿಕೆ ನೀಡುವಂತ ಡಿ.ಕೆ. ಸುರೇಶ್ ಅವ್ರನ್ನ ಗುಂಡಿಕ್ಕಿ ಕೊಲ್ಲಬಾರ್ದು ಅಂತ ನಾ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನೀವೇ ಮಾಧ್ಯಮದಲ್ಲಿ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿದ್ದು ನೀವೇ, ಅವರು ನಾನು ಹೇಳಿಲ್ಲ ಅಂತ ಹೇಳದಂತ ಮಾಹಿತಿಯನ್ನು ನೀವೇ ಕೊಟ್ಟಿರೋದು. ಅದರಿಂದ ಅವ್ರಿಗೆ ಕೇಳಬೇಕು. ನೀವು ಮೊದಲು ಈ ರೀತಿ ಹೇಳಿದ್ರಿ, ಈಗ ಈ ರೀತಿ ಹೇಳ್ತಾ ಇದ್ದೀರಿ, ಇದರ ಅರ್ಥ ಏನು, ಇದರಲ್ಲಿ ಎರಡರಲ್ಲಿ ಯಾವ್ದು ಸತ್ಯ ಅಂತ ಹೇಳಿ ಅವ್ರಿಗೆ ನೀವು ಕೇಳಬೇಕಾಗ್ತದೆ. ಮತ್ತೆ ನಮ್ಮ ರಾಜ್ಯದ ಜನರಿಗೆ ಅನ್ಯಾಯ ಆದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕು ಅನ್ನೋದಕ್ಕೆ ಬೆಂಬಲ ಯಡಿಯೂರಪ್ಪನವ್ರದ್ದು. ಈಗ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಅಂಕಿ ಸಂಖ್ಯೆಗಳು ನಮ್ಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾನು ಹೇಳಿದ್ದೇನೆ, ಅದನ್ನ ಸುಳ್ಳು ಅಂತ ಅವ್ರೇನಾದ್ರು ತೀರ್ಸಿದ್ರೆ, ಅದನ್ನ ಸಾಬೀತು ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿಗೆ ಬರ್ತೇನೆ ಅಂತಕ್ಕಂಥ ಮಾತು. ಅದಕ್ಕಿಂತ ದೊಡ್ಡ ಸವಾಲು ಏನು ಬೇಕು? ಸವಾಲ್ಗೆ ಉತ್ತರ ಹೇಳಕ್ಕೆ ಹೇಳಿ ಅವ್ರಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.